ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದ್ ಸರಿಯಾಗಿ ಗಂಟಾಕ್ಲಾ ಅಣ್ಣೋ, ನನಗೆ ಗಂಟೆ ಹಾಕಕ್ ಬರಕಿಲ್ಲ ಅಣ್ಣೋ. ಮತ್ತೆ ಮದ್ವೆ ಟೈಮ್ಗೆ ತಾಳಿ ಗಮ್ಟೆ ಪಾಕಿಯೋ? ಮಾವ, ನಾನ್ ರೆಡಿ. ನೋಡಿ ಅಲ್ಲಿ ಕಣ್ ಸರಿಗೆ ನಡೀತೈತೆ. ಏನ್ ಪಾರು ಬಾರಿ ಮಿಂಚ್ತಿದ್ಯಾ? ಏನಿಸ್ಯಾ? ಏನೋಪ್ಪ, ಎಲ್ಲ ನನ್ನ ಗಂಡನ್ನ ಕೇಳಬೇಕು. ಅಣ್ಣ, ಏನಿರ್ಬೋದು ನಮ್ಮ ಅತ್ತಿಗೆ ಸೌಂದರ್ಯದ ರಹಸ್ಯ? ಏನ್ ಪಾರು ಹಿಂಗ್ ಸುಮ್ಕೆ ಏನಾದ್ರು ಹೇಳ್ಬಿಟ್ರೆ ನಾನು ಏನಂತ ಉತ್ತರ ಕೊಡ್ಲಿ? ಅಯ್ಯೋ, ನಾನೇನು ಮಾಡಲಿ ಮಾವ, ನೀವೇ ತಾನೇ ಹೇಳಿದ್ದು ಎಲ್ಲರ ಮುಂದೆ ನಾವಿಬ್ರು ಗಂಡ ಹೆಂಡತಿ ಥರ ನಾಟಕ ಮಾಡಬೇಕು ಅಂತ. ಅದನ್ನೇ ಮಾಡ್ತಿದ್ದೀನಿ. ಇದ್ಯಾಕೋ ನಾಟಕ ಅನ್ನಿಸ್ತಿಲ್ಲ. ಮತ್ತೆ ನಿಜ ಅನಿಸ್ತಿದ್ಯಾ? ನನ್ನ ಕಾಲು ಹೇಳಕ್ಕೆ ಹಿಂಗೆಲ್ಲ ಹೇಳ್ತಿದ್ಯಾ ಅಂತ ಅನಿಸ್ತೈತೆ. ಏನಣ್ಣ ಅದು ಗುಸ್ಗುಸು ಪಿಸ್ಪಿಸು? ಆ ಸೌಂದರ್ಯದ ಗುಟ್ಟು ನಂಗೂ ಹೇಳೋಣ, ನಾನು ಸ್ವಲ್ಪ ಮಿಂಚ್ತೀನಿ. ಅದು ಏನಿಲ್ಲವಾ, ಅಂಗಡಿಗೆ ಹೊಸ ಪೌಡರ್ ತಕ ಬಂದಿದ್ನಾ, ಅದನ್ನೇ ಹಾಕೊಂಡು ಮಿಂಚ್ತವಳೆ ನಿಮ್ಮ ಅತ್ತಿಗೆ ಅಲ್ವಾ ಪಾರು? ಅದ್ಯಾವ್ದಣ್ಣ ನಮ್ ಕಣ್ಣು ಕಾಣಿಸ್ದಿರೋಂಥ ಪೌಡ್ರು? ಮಿಡಿ ಮಿಡಿ ಪೌಡರ್ ಕೊಂಡ್ರಲ್ಲ, ಮದ್ವೆ ಆದ್ಬೇಕೆ ನಿಮ್ಗೂ ಗೊತ್ತಾಯ್ತದೆ. ಅದ್ ಸರಿ, ನಾವೋಗಿ ಕಾರ್ಡ್ ಕೊಟ್ಟು ಬರ್ತೀವಿ. ಕೊಡಮಿ ಗೊರ್ಕೆ, ಊರಲ್ಲಿ ಯಾರಿಗೆಲ್ಲ ಕಾರ್ಡ್ ಕೊಡ್ಬೇಕು ಎಲ್ರಿಗೂ ಹಂಚ್ಬಿಟ್ಟು ಬನ್ರಿ. ಸರಿ ಕಣ್ಣಣ್ಣ, ಇವಾಗ್ಲೇ ಹೊಂಟ್ವಿ. ಇರ್ಲಾ, ಮೊದಲೇ ಪತ್ರಿಕೆ ಮಾವ ಕೊಡ್ಬೇಕು, ಆಮೇಲೆ ಎಲ್ರು ಕೊಡ್ರಿ. ಆಯ್ತಣ್ಣ, ನೀವು ಹೊರಡ್ರಿ. ನಾವ್ ಈ ಅಲಂಕಾರ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಕೊಯ್ತೀವಿ. ಸರಿ ಕಣ್ರಲ್ಲ. ಸರಿ ಗರ್ಲ್ಸ್, ನಾವ್ ಕಾರ್ಡ್ ಕೊಟ್ಟು ಬರೋದ್ರೊಳಗೆ ನೀವ್ ಎಲ್ಲಾನು ರೆಡಿ ಮಾಡಿರ್ಬೇಕು. ನೀವೆಲ್ರೂ ರೆಡಿ ಆಗಿರ್ಬೇಕು. ಓಕೆ? ಏನಿದು ಇಷ್ಟೇನಾ ಎನರ್ಜಿ? ನಮ್ ಗುಂಡು ಮದ್ವೆಗೆ ಇವತ್ತೇ ಕಂಕಣ ಕಟ್ಟಿಸಿದೀವಿ ಅಂದ್ರೆ ಹೆಂಗಿರ್ಬೇಕು ಪವರು? ಗರ್ಲ್ಸ್ ಎನರ್ಜಿಗೆ ಊರೇ ಅಲ್ಲಾಡ್ಬಿಡ್ಬೇಕು. ಓಕೆನಾ? ನಾವ್ ಹೋಗ್ಬಿಟ್ಟು ಬೇಗ ಬರ್ತೀವಿ, ಆಮೇಲೆ ಎಲ್ರೂ ಸೇರ್ಕೊಂಡು ಧೂಳೆಪ್ಸೋಣ. ಯಾಕೆ ಬರೋ ಪಾಪ ನನ್ ತಂಗಿರು ಆಟೊಂದ್ ಕಷ್ಟ ಪಟ್ಬಿಟ್ಟು ಇಲ್ಲಿ ಕಸ ಹೊಡೆದು ನೆಲ ಒರ್ಸವ್ರೆ. ನೀನ್ ನೋಡಿದ್ರೆ ಮತ್ ಧೂಳು ಎಪ್ಸೋಣ ಅಂತಿದ್ಯಲ್ಲ. ಧೂಳು ಎಪ್ಸಿದ್ರೆ ಮತ್ ಮನೆ ಕಸ ಆದ್ರೆ ಯಾರ್ ಕಸ ಬಾಚೋರು? ಓ ಕಾಮಿಡಿ. ಪತ್ರಿಕೆ ಕೊಟ್ಟು ಬಂದು ನಗ್ತೀನಿ, ಬಾಪಾರು. ಸರಿ ಗರ್ಲ್ಸ್, ಬಾಯ್ ಬಾಯ್. ನೋಡಮಿ, ನಿಮ್ಮ ಐಡಿಯಾ ಮಾವನ್ ಮಗ್ಳಾಗಿ ನನ್ನ ಐಡಿಯಾದಿಂದ ಎಲ್ಲಿಗೆ ಕರ್ಕೊಯ್ತೈತೆ ನಿಮ್ಮ ಅತ್ಕೇನು ಅಣ್ಣನ್ನು ಅಲ್ವಾ? ಲವ್ ಹೊಸಿ ಜಾಸ್ತಿ ಆಗೈತೆ ಅನ್ಕೊಂಡಿದ್ದೆ. ಸ್ಯಾನೇ ಜಾಸ್ತಿ ಆಗೈತೆ. ಮಾವ, ನಾನು ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ, ಕರೆಕ್ಟಾಗಿ ಉತ್ತರ ಕೊಡ್ತೀಯಾ? ಕೇಳು ಪಾರು. ಈಗ ನೀನ್ ಗಾಡಿ ಓಡಿಸ್ತಿರುವಾಗ ನಾನಿನ್ನ ಹೀಗೆ ಹಿಡ್ಕೊಂಡ್ರೆ ನಿಂಗೇನನ್ಸುತ್ತೆ? ಅದಾ ಬಿರ್ನೆ ನನ್ ಗಾಡಿಗೊಂದು ಹ್ಯಾಂಡ್ಲ್ ಹಾಕ್ಬೇಕು, ಇಲ್ಲ ಅಂದ್ರೆ ನಿಂಗೆ ಹಿಡ್ಕೊಳಕ್ ಏನಿಲ್ದೆ ನೀ ಬಿದ್ದೋಯ್ತ್ಯಾ ಅನ್ಸುತ್ತೆ. ಅಯ್ಯೋ ದಟ್ ಮಾವ, ನಾನು ಬಿದ್ದೋಗಿದ್ದೀನಿ ಲವ್ವಲ್. ನಿನಗೆ ಅರ್ಥನೇ ಆಗ್ತಿಲ್ಲ. ದೇವ್ರೆ, ಅರ್ಥ ಮಾಡ್ಸಪ್ಪ ನನ್ನ ಮಾವನ್ಗೆ. ಮಾವ, ಇಲ್ಲಿ ಯಾಕೆ ನಿಲ್ಲಿಸ್ತೆ? ನಾನು ಆಗ್ಲೇ ದೇವ್ರ ಹತ್ರ ಕೇಳ್ಕೊಂಡಾಯ್ತು. ನೀನ್ ಕೇಳ್ಕೊಳ್ಳೋದು ಕೇಳ್ಕತ್ತೀಯ, ಒಳಿಕ್ ಬಂದ್ ಕೇಳ್ಕಪ್ಪಾರು. ನೆನ್ನೆ ಅತ್ತೆ ಕಾಸು ಕೊಟ್ಟಿದ್ರಲ್ಲ ಕಾಣಿಕೆ ಹಾಕಕ್ಕೆ ಅಂತ, ಅದನ್ನ ಹಾಕ್ಬಿಟ್ಟು ಬರ್ಮ ಬಾ. ಅವ್ವ ಮಕ್ಕಳವ್ವ, ಎಲ್ಲ ಒಳ್ಳೇದ್ ಮಾಡವ್ವ, ಒಳ್ಳೇದ್ ಮಾಡ್ತಾಯಿ.
ಸುಶೀಲಾ, ನೋಟ್ ಮೇಲೆ ಬರ್ಕೊಟ್ಟು ಒಂದು ರಾತ್ರಿ ಕಳೆದಾಗಲೇ ಹಗಲು ಆಗೋಯ್ತು. ಇನ್ನೂ ಆ ಮನೆಯಿಂದ ಯಾವ ಸುದ್ದಿನೂ ಇಲ್ಲಿಗೆ ಮುಟ್ಟಿಲ್ವಲ್ಲೇ. ಕಡೆ ಪಕ್ಷ ಮದುವೆ ನಿಲ್ಸೋ ನಿರ್ಧಾರನಾದರೂ ಮಾಡಿರ್ಬೇಕಲ್ವಾ? ಅಥವಾ ಇನ್ನು ಓದಿರ್ತಾನೋ ಇಲ್ವೋ? ನನಗೂ ಅದೇ ಅರ್ಥ ಆಗ್ತಿಲ್ಲ ಅಕ್ಕ. ಅಕ್ಕ, ನನಗೊಂದು ಭಯ ಕಾಡ್ತಿದೆ. ಅಕಸ್ಮಾತ್ ಶಿವು ಆ ನೋಟ್ನ ನೋಡ್ದೆ ಹಾಗೆ ಹುಂಡಿಗೆ ಹಾಕ್ಬಿಟ್ರೆ? ಈಗ ಅತ್ತೆ ಕೊಟ್ಟಿರೋ ಕಾಣಿಕೆ ಹಾಕಮ್ಮ. ಶಿವು, ದುಡ್ಡನ್ನ ಕಣ್ಣು ಒತ್ಕೊಂಡು ಹುಂಡಿಗೆ ಹಾಕ್ಬೇಕಪ್ಪ. ಇದು ತುಂಬಾ ವಿಶೇಷವಾದ ಹಣ. ಅಯ್ಯೋ ಪಾರು, ಅತ್ತೆ ಕಾಣಿಕೆ ಹಾಕ್ಬೇಕಾದ್ರೆ ತಪ್ಪದೆ ಕಣ್ಗೋದ್ಕೊಂಡು ಹಾಕ್ಬೇಕು ಅಂದಿದ್ರು. ನಾನ್ ನೋಡು ಮರ್ತೇ ಹೋಗಿವ್ನಿ. ಎಂತ ಮರುಗುಳಿ ಮಾವ ನೀನು. ದೇವ್ರೆ, ನನ್ನ ಮರಿದತ್ರ ಸಾಕಪ್ಪ. ಏ ನನ್ ಪ್ರಾಣ ಹೋದ್ರು ನೀನ್ ಮರೆಯಕ್ಕಿಲ್ಲ ಪಾರು. ದೇವಸ್ಥಾನ ಮಾವ, ಒಳ್ಳೇದ್ ಮಾತಾಡು. ಹೇ ನಂಗೇನಾಯ್ತದೆ ಪಾರು, ನನ್ ಕಾಯಕ್ಕೆ ನಮ್ಮವ್ವ ಮಾಕಳವಿರ್ಬೇಕಾರೆ ನಂಗೇನು ಆಗಿಲ್ಲ. ಅದು ಅಲ್ದೆ ಈಗ ನೀನ್ ಬೇರೆ ಜೊತೆಗಿದ್ಯಲ್ಲ, ನನ್ ಸುದ್ದಿಗೆ ನಾ ಬಂದ್ರೆ ಪರ್ಪರ್ಕೆನೆ ತಕೊಂಡ್ಬಿಡ್ತೀಯಾ? ಹಾಕೋ. ಸರಿ ಪಾರು. ನೋಟ್ ಮೇಲೆ ಬರ್ದಿರೋದನ್ನ ಓದ್ಬಿಟ್ಟು ಏನಾದರೂ ಹುಂಡಿಗೆ ಹಾಕಿದ್ರೆ ಆ ಅನಾಹುತನ ಆ ಮಕ್ಕಳ ಮನೆ ತಪ್ಪಿಸ್ತಾಳೆ. ಅಕಸ್ಮಾತ್ ಓದದೆ ಏನಾದರೂ ಹುಂಡಿಗೆ ಹಾಕಿದ್ರೆ ಆ ಮಕ್ಕಳ ಮನೆ ಕಾಪಾಡ್ತಾಳಷ್ಟೆ. ಅಮ್ಮ ತಾಯಿ, ನೀನೇ ಕಾಪಾಡಬೇಕಮ್ಮ. ಮಾವ, ಏನಾಯ್ತು ಪಾರು? ಆ ನೋಟ್ ಮೇಲೇನೋ ಬರ್ದಿತ್ತು ಮಾವ. ಏ ಹೋಗ್ಲಿ ಬಿಡು ಪಾರು, ನಾನು ಅಂಗಡಿನಾಗೆ ಈ ಲೆಕ್ಕ ಪಕ್ಕ ಎಲ್ಲ ಗೊತ್ತಿಲ್ಲದೆ ನೋಟ್ ಮ್ಯಾಕೆ ಬರ್ಬಿಡ್ತೀನಿ. ಹಂಗೇನ ಬರ್ದಿರ್ಬೇಕು ಬಿಡು. ಅಯ್ಯೋ, ಗಂಡಿನ ಕಡೆ ಇರ್ಬೋನು. ಪಾರು ಇಲ್ಲೇ ಅವಳಲ್ಲ. ಪಾರು, ಒಂದ್ ನಿಮಿಷ ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.